ನೆನ್ನೆ ಹೂವು ತಗೊಂಬಂದೆ, ಕಟ್ಟೋಣ ಅಂತ ಮರ್ತುಬಿಟ್ಟೆ. ಏನಾಯಿತು, ಹೂವೆಲ್ಲ ಹರಡ್ಕೊಂಡ್ಬಿಡ್ತು. ದುಂಡ್ಮಲ್ಗೆ ಹರಡ್ಕೊಂಡ್ಮೇಲೆ ಕಟ್ಟೋಕ್ಕೆ ಚೆನ್ನಾಗೇ ಇರಲ್ಲ ಅಲ್ವಾ. ನೋಡಿ ನೋಡಿ ಹೆಂಗೆ ಹರಡ್ಕೊಂತು, ಹೆಂಗೆ ಕಟ್ಟೋದು, ಬೇಜಾರಾಗುತ್ತಪ್ಪ. ನೆನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಮಾರ್ಕೆಟಿಂದ ಹೂವು ತಂದ್ವಿ. ನೋಡಿ ಎಲ್ಲ ಹರಡ್ಕೊಂಬಿಟ್ಟಿದೆ ಹೂವು ಹರಡ್ಕೊಂಡ್ರೆ ಕಟ್ಟೋಕ್ಕೆ ಚೆನ್ನಾಗಿ ಅಷ್ಟು ಪರ್ಫೆಕ್ಟ್ನೆಸ್ ಅನ್ನಲ್ಲ ಯಾವುದೇ ಹೂವಾಗಲಿ. ನೋಡಿ ಪತ್ರೆ, ಕನಕಾಂಬರ, ದುಂಡ್ಮಲ್ಗೆ ಇವೆಲ್ಲ ಮಿಕ್ಸ್ ಮಾಡಿಕೊಟ್ರೇ ಈ ಥರ ಚೆಂದ ರೆಡಿಯಾಗುತ್ತೆ. ಹೆಂಗೆ ರೆಡಿಯಾಗುತ್ತೆ, ಚೆನ್ನಾಗಿದೆಯಾ ಫ್ರೆಂಡ್ಸ್. ದುಂಡ್ಮಲ್ಗೆ ಘಮ ನಿಜ. ಎಲ್ಲರೂ ಹೆಣ್ಮಕ್ಳು ಏನಕ್ಕೆ ಹೂವು ಆಸೆ ಪಡ್ತಾರೆ ಹೇಳಿ. ಎಲ್ಲರಿಗೂ ಇಷ್ಟ ದುಂಡ್ಮಲ್ಗೆ ಅಂದರೆ. ಸಣ್ಣ ಮಕ್ಕಳಿಂದ ದೊಡ್ಡ ಅಜ್ಜಿಂದ್ರಿದಾರಲ್ಲ, ಅಜ್ಜಿರಿಗೂ ಸಮೇತ ದುಂಡ್ಮಲ್ಗೆ ಅಂದರೆ ಇಷ್ಟ. ಈ ಕಾರಣಕ್ಕೆ ದುಂಡ್ಮಲ್ಗೆ ಅಂದರೆ ಇಷ್ಟ. ಎಷ್ಟು ಚೆನ್ನಾಗಿದೆನಾ. ಕನಕಾಂಬರ ಕೇಸರಿ ಕಲರ್ ಇದೆ, ಕಾಣಿಸ್ತಾ ಐತೆ ವಿಡಿಯೋದಲ್ಲಿ. ಕೇಸರಿ ಬಿಳಿ ಹಸಿರು ಅಂತ. ಕೇಸರಿ ಬಿಳಿ ಹಸಿರು ನಮ್ಮೆದೆಯ ಪ್ರತಿ ಹಸಿರು ಅಲ್ಲ. ರಾಂಗ್ ಆಗಿದ್ರೆ ಬೈಕೊಂಬೇಡಿ. ಮತ್ತೆ ಏನು ಸಮಾಚಾರ ಫ್ರೆಂಡ್ಸ್, ಎಲ್ಲರದು ತಿಂಡಿ ಆಯಿತಾ? ಟೈಮ್ ನೋಡಿ ಅಷ್ಟೇ, ಮಾರ್ನಿಂಗು 10:35. ಇನ್ನು ಏನು ಕೆಲಸ ಆಗಿಲ್ಲ, ಹೂವು ಕಟ್ಕೊಂಡು ಕೂತಿದ್ದೀನಿ ಬೆಳಗ್ಗೆ. ಎಲ್ಲರದು ಕೆಲಸ ಆಯಿತಾ? ಹೂವು ಕಟ್ಟಿದ್ಮೇಲೆ ಪೂಜೆಗೆ ಹೂವು ಇಲ್ಲ, ಅದಕ್ಕೆ ಹೂವು ಕಟ್ತಾ ಇದ್ದೀನಿ. ಬನ್ನಿ, ಯಾರ್ಯಾದರೂ ಹೆಲ್ಪ್ ಮಾಡ್ತೀರೇನ ಬನ್ನಿ. ನೋಡಿ ವಿಡಿಯೋ ಮಾಡ್ತಾಯಿದ್ರೆ ಹೂವು ಕಟ್ಟೋಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ನಾನು ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಾಯ್. ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ನಮ್ಮನೆ ನೋಡಿ, ಇಲ್ಲಿ ಟೈಲರ್ ಮಿಷಿನ್ ಇದೆಯಾ, ಸ್ವಲ್ಪ ಜಾಗ, ಇಲ್ಲೇ ಟಿ ವಿ ಇದೆಯಾ, ಇಲ್ಲೇ ದೇವ್ರ ರೂಮ್ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರೆಕಾಯಿ ತಂದಿದ್ದೀನಿ, ಇನ್ನು ಸುಲಿಬೇಕು. ಎಷ್ಟು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್. ನನ್ನ ಮಗನಿಗೆ ಅವರೆಕಾಯಿ ಕಾಳು ಗೊಜ್ಜು ಪೂರಿ ಬೇಕಂತೆ ಮಮ್ಮಿ, ನಾಳೆ ನನಗೆ ತಿಂಡಿ ಅದೇ ಬೇಕು ಅಂತ ಹೇಳಿದ್ದಾನೆ. ಅವರೆಕಾಯಿ ತಂದಿದ್ದೆ ಸಿಟಿ ಮಾರ್ಕೆಟ್ಗೆ ಹೋಗಿ, ಅದಕ್ಕೆ ಮಗು ಬಂದರೆ ಮಾಡಿಕೊಡ್ಬೇಕು. ಓಕೆ, ಬಾಯ್.